ಸರ್ ನಮ್ಮ ಸ್ಕೂಲ್ ಭಾಗದಿಂದಲೂ ನಮಗೆ ಹೇಳ್ಕೊಟ್ಟಿರೋದು ಇಷ್ಟೇ, ಎಂಥ ಶತ್ರುನೇ ಆಗಲಿ ಮನೆಗೆ ಬಂದವರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆದರೂ ಮಾಡಬೇಕು ಅಂತ. ನಾವಿಲ್ಲಿ ಯಾವುದಕ್ಕೂ ಕೇಳ್ತಿರೋದು ಕುಡಿಯೋ ನೀರಿಗೆ. ಆದರೂ ಕೂಡ ನಮ್ಮೂರಿನಲ್ಲಿರೋ ನದಿ ನೀರನ್ನ ನಮಗೆ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಸರಿ, ನಮ್ಮ ಕಾವೇರಿ ನೀರನ್ನ ಕುಡಿಯೋ ವ್ಯವಸ್ಥೆಗೆ ನಮ್ದು ಇನ್ನೆಂಥ ಹೀನಾಯ ಪರಿಸ್ಥಿತಿ ಸರ್. 3 ದುರಂತಗಳು. ತಮಿಳುನಾಡಿನ ಅಸೆಂಬ್ಲಿಲಿ ಏನು ನಡೀತು, ಇಲ್ಲೇನಾಗ್ತದೆ, ನಮ್ಮಲ್ಲಿ ಏನು ನಡೀತು. ಅವರು ಒಕ್ಕರ್ನಲ್ಲಿ ಮಾತಾಡ್ತಾರೆ, ನಾವು ಮಾತಾಡೋದಿಲ್ಲ. ಕಾವೇರಿಗಾಗಿ ದನಿ ಎತ್ತಬೇಕಾಗಿದೆ, ನಾವು ದನಿ ಏರಿಸ್ತಾ ಇದ್ದೀವಿ. ವ್ಯತ್ಯಾಸ ಇದೆ. ದನಿ ಎತ್ತೋದಕ್ಕೂ ದನಿ ಏರಿಸೋದಕ್ಕೂ ವ್ಯತ್ಯಾಸ. ಭಾಳ ಮುಖ್ಯವಾಗಿ ಮತ್ತೊಂದು ದುರಂತ ಏನು ಅಂತ ಹೇಳಿದ್ರೆ, ವಿ ಆಲ್ ಸಫರ್ ಫ್ರಮ್ JCB ಸಿಂಡ್ರೋಮ್. ಅಣೆಕಟ್ಟು ಕಟ್ಟಕ್ಕೆ JCB ಬಳಸ್ತೀವಿ. ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ JCB ಅಂದರೆ ಜಡ್ಜಿಂಗು, ಕಂಪ್ಲೈನಿಂಗು, ಬ್ಲೇಮಿಂಗು. ನಾವು ಒಂದು ತಂಡವಾಗಿ ಕೆಲಸ ಮಾಡ್ತಿಲ್ಲ, ವಾಸ್ತವ ಇದು. ಮಾಡಿಸ್ಬೇಕಾಗಿರುವಂಥ ಜವಾಬ್ದಾರಿ ಯಾರದ್ದು ಅಂತ ಹೇಳಿದ್ರೆ, ಯಾರು ಅಧಿಕಾರದಲ್ಲಿ ಕೂತಿರ್ತಾರೆ ಅವ್ರದ್ದು. ಅದು ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು, ಅಥವಾ ಸನ್ಮಾನ್ಯ ಯಡಿಯೂರಪ್ಪನವ್ರು ಇರ್ಬೋದು. ಆಲ್ವೇಸ್ ಡೆಮೋಕ್ರಸಿಯಲ್ಲಿ ನಿಮಗೆ ಕೆಲಸ ಆಗೋದು ಹೇಗೆ ಅಂದರೆ, ದಿ ಅಪೋಸಿಷನ್ ಹ್ಯಾಸ್ ಇಟ್ಸ್ ಸೇ, ದ ಗೌರ್ಮೆಂಟ್ ಹ್ಯಾಸ್ ಇಟ್ಸ್ ವೇ. ನಾವು ಬೀದಿಯಲ್ಲಿ ನಿಂತ್ಕೊಂಡು ಇವನು ರಾಜ್ಯದ್ರೋಹಿ, ರಾಷ್ಟ್ರದ್ರೋಹಿ, ಇವನು ಆ ಥರದವನು, ಯಾವುದೇ ಪಕ್ಷದವ್ರು ಮಾಡಿದಾಗ ಪಕ್ಕದ ರಾಜ್ಯಕ್ಕೆ ಏನು ಹೋಗುತ್ತೆ ರೀ ಮೆಸೇಜು? ಆಮೇಲೆ ನೀವು ಹೋಗಿ JK ಶಿವಕುಮಾರ್ ಅವರು ಅಥವಾ ಮುಂದೆ ಬರೋ ಇನ್ನೊಬ್ಬ ಮುಖ್ಯಮಂತ್ರಿನೋ ವಿಜಯ್ನೋ ಮತ್ತೊಬ್ಬರನ್ನ ಕೂಡಿಸ್ಕೊಂಡು ಮಾತಾಡಿದ ತಕ್ಷಣ ಏನು ಪರಿಹಾರ ಸಿಗೋದಿಲ್ಲ. ಇಟ್ಸ್ ಫಾರ್ ಆಪ್ಟಿಕ್ಸ್. ನಾವು ಆ ಪ್ರಯತ್ನನೂ ಮಾಡಿದ್ದೀವಿ ಅಂತ ಅನ್ನಿಸ್ಕೋಬೇಕು, ಮಾಡಿಲ್ಲ ಅಂತ ಆಗಬಾರ್ದು. ಇತಿಹಾಸದಲ್ಲಿ ಪ್ರಯತ್ನಗಳಲ್ಲಿ ಯಾವುದೇ ಕೊರತೆ ಇಲ್ಲ. ನಾವು ನಿಸ್ಸಂಶಯವಾಗಿ ನಿರ್ವಂಚನೆಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೂ ಇದ್ದೀವಿ ಸೈಡ್ ಬೈ ಸೈಡ್. ಇನ್ ಬಿಟ್ವೀನ್ ಏನಾದರೂ ಪರಿಹಾರ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಪರಿಹಾರ ಇವತ್ತು ನಮಗೆ ಕೋರ್ಟಿಂದಾನೇ ಬರಬೇಕಾಗಿದೆ. ಆಮೇಲೆ ಇದು ಸ್ಪ್ರಿಂಟ್ ಅಲ್ಲ ಮೇಡಮ್, 100 ಮೀಟರ್ ರೇಸ್ ಅಲ್ಲ ಇದು, ಇಟ್ಸ್ ಎ ಮ್ಯಾರಥಾನ್. ಇನ್ನು 10 ವರ್ಷಗಳು ಎಳೆದಾಡುತ್ತೆ ಇದು, ಅಷ್ಟು ಸುಲಭ ಇಲ್ಲ. ಬಟ್ ಅಷ್ಟರ ತನಕ ನನ್ನ ಕಳಕಳಿ, ನನ್ನ ಕಾಳಜಿ, ನನ್ನ ಮನವಿ ಇರೋದಿಷ್ಟೇ, ಬೇಕಾಗಿರೋ ಸಂಪನ್ಮೂಲಗಳನ್ನು ಒದಗಿಸ್ತಾ ಹೋಗ್ರಿ. ಬಿ ಪ್ರಿಪೇರ್ಡ್. ಈಗ ಯಾವ್ಯಾವ ಶುರು ಮಾಡಿದ್ರೆ ಫಸ್ಟ್ ಕಂಪ್ಲೀಟ್ ಮಾಡಿ ಅದನ್ನು. ಪಕ್ಕದ ರಾಜ್ಯದ ಜೊತೆ ನಮಗೆ ವಿವಾದ ಇದೆ ಅಂತ ಹೇಳ್ತೀರಾ, ಉಳಿದವಕ್ಕೆ ಹೇಳಿ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕೆರೆಯಲ್ಲಿ ಹೂಳೆತ್ತಿದ್ದೀವ. ಎಲ್ಲರೂ ನೋಡಿ, ಎನ್ವಿರಾನ್ಮೆಂಟಲ್ ಡೇ ಬಂತು ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಬ್ಯೂಟಿ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಯಾವುದೋ ದೇಶದಲ್ಲಿ ಅರಣ್ಯ ಸಚಿವರು ಬಂದು, ಪರಿಸರ ಸಚಿವರು ಬಂದು ಗಿಡ ನೆಟ್ರಂತೆ. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕುರಿ ಬಂದು ಆ ಗಿಡನ ತಿಂತಂತೆ. ರಾತ್ರಿಗೆ ಅದೇ ಕುರಿನ ಹೊಡೆದು ಸಚಿವರಿಗೆ ಊಟ ಬಡಿಸಿದ್ರಂತೆ. ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ. ಈಗ ನಾನು ಕೇಳ್ಪಟ್ಟೆ ಎಷ್ಟೋ ಲಕ್ಷ ಸಸಿಗಳನ್ನು ನೆಡ್ತಾ ಇದ್ದೀವಿ ಅಂತ. ಎಲ್ಲಿ ನೆಡ್ತಿದ್ದೀರಿ? ಸಸಿ ನೆಡೋದು ದೊಡ್ಡ ವಿಷಯ ಅಲ್ಲ, ಅದು ಮರ ಆಗೋ ಥರ ಮಾಡ್ಕೋಬೇಕು. ಬೆಂಗಳೂರಲ್ಲಿ ಎಷ್ಟು ಮರಗಳು ಬೀಳ್ತಾ ಇವೆ, ಅಷ್ಟು ಸಸಿಗಳು ಅಲ್ಲೇ ನೆಡ್ತಾ ಇದ್ದೀವ? ಬರಡಾಗುತ್ತೆ ಬೆಂಗಳೂರು, ಕಾಂಕ್ರೀಟ್ ಜಂಗಲ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಇಲ್ಲಿ ಬರುವಂಥ ಮಳೆ ನೀರನ್ನು ಕೊಯ್ಲನ್ನು ಸರಿಯಾಗಿ ಮಾಡಿಕೊಂಡ್ರೆ ನಮ್ಗೆ ಇಷ್ಟು ಸಂಕಷ್ಟ ಇಲ್ಲ. ನಮಗೆ ಡ್ಯಾಮ್ ಬೇಕೇ ಬೇಕು, ಕಟ್ಟಬೇಕು ಭವಿಷ್ಯಕ್ಕೋಸ್ಕರ. ಅದ್ರ ಜೊತೆಗೆ ಇವತ್ತು ಏನಿದೆ ಅದನ್ನು ಉಳಿಸ್ಕೊಳ್ತಾ ಇದ್ದೀವ? ಪ್ರತಿಯೊಂದು ಕೆರೆಯಲ್ಲಿ ಹೂಳೆತ್ತಾ ಇದ್ದೀವ? ಇಲ್ಲವೇ ಇಲ್ಲ ನಮ್ಮಲ್ಲಿ ಇದು ಅಪ್ರೋಚು. ಹಿಂದೆ ನಾನೊಂದು ವಿಡಿಯೋ ಕೇಳ್ತಿದ್ದೆ, ತಮಿಳ್ನಾಡಿನವರೇ ಒಬ್ಬ ಮಹಿಳೆ ಮಾಡಿದ್ದು, ಯಾಕ್ರಿ ಭಿಕ್ಷೆ ಬಿಡ್ತೀರಾ ಕರ್ನಾಟಕದ ಹತ್ರ, ಕಾವೇರಿ ನೀರು ಕೊಡಿ ಅಂತ. ನಿಮ್ಮ ಬಾವಿ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಕೆರೆ ಕ್ಲೀನ್ ಮಾಡ್ಕೊಳ್ಳಿ, ಬರೋ ನೀರು ಸಹಜವಾಗಿ ಸ್ಟೋರ್ ಮಾಡೋ ಥರ ಮಾಡ್ಕೊಳ್ಳಿ ಅಂತ. ನಾವು ಮಾಡ್ತಾ ಇದ್ದೀವ? ಮಾಡ್ತಿಲ್ಲ. JCBನಲ್ಲಿದ್ದೀವಿ ನಾವು. ಅವ್ರನ್ನ ಬ್ಲೇಮ್ ಮಾಡೋದು, ಇವ್ರನ್ನ ಬ್ಲೇಮ್ ಮಾಡೋದು. ವಸ್ತುಸ್ಥಿತಿ ಏನು ಬದಲಾವಣೆ ಆಗಿದೆ? ಮಾಡಿ, ಪಾದಯಾತ್ರೆಗಳು ಮಾಡಿ, ಹೋರಾಟ ಮಾಡಿ, ಪೊಲಿಟಿಕಲ್ ಮೈಲೇಜ್ ತೊಗೊಳ್ಳಿ, 6 ತಿಂಗಳು ಚುನಾವಣಾ ರಾಜಕೀಯ ಮಾಡಿ. ನಾನು ರಾಜಕೀಯದಲ್ಲಿ ಆಸಕ್ತಿ ಇರೋನೆ, ನಾಯಕ ಆಗಬೇಕು ಅಂತಲ್ಲ. ಎವ್ರಿ ಸಿಟಿಸನ್ ಹ್ಯಾಸ್ ಟು ಶೋ ಇಂಟ್ರೆಸ್ಟ್ ಇನ್ ಪಾಲಿಟಿಕ್ಸ್. 6 ತಿಂಗಳು ಚುನಾವಣಾ ರಾಜಕೀಯ ಮಾಡಿ, 4.5 ವರ್ಷ ಅಭಿವೃದ್ಧಿ ರಾಜಕೀಯ ಮಾಡ್ರಿ. ನನ್ನ ಕಳಕಳಿ ಮನವಿ ಇದು. ಡಾಕ್ಟರ್ ಸರ್, 25ನೇ ಇಸ್ವಿಯಲ್ಲಿ ಕಾವೇರಿ ನೀರಾವರಿ ನಿಗಮದಲ್ಲಿ ಕಾವೇರಿ ನೀರು ಬಂದಿದ್ದು ಮೇಡಮ್ 305 TMC ಮೇಡಮ್. 305 TMC ನಾನು ಮಂಡ್ಯ ಜಿಲ್ಲೆಯವನಾಗಿ 10 ಸರಿ DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಹೋಗಿ ಕೆರೆ ಕಾಲುವೆಗಳಿಗೆ ನೀರು ತುಂಬಿಸಿ ಅಂತೇಳಿ. ಒಂದೇ ಒಂದು ತೊಟ್ಟು ನೀರು ತುಂಬಿಸ್ಲಿಲ್ಲ ಕೆರೆ ಕಾಲುವೆಗಳಿಗೆ DC. ನೇರವಾಗಿ ಬಿಟ್ಟರು, ತಮಿಳುನಾಡಿಗೆ ಹರಿದೋಯ್ತು. ಇವತ್ತು 81 ಅಡಿ ನೀರಿದೆ, ಡೆಡ್ ಸ್ಟೋರೇಜ್ ಆಯ್ತದೆ ಕಾವೇರಿ ನೀರಲ್ಲಿ. ಮೊನ್ನೆ DC ಅವರು ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ರೈತರಿಗೆ ನೀರು ಬಿಡೋದಿಲ್ಲ ಅಂತ. 4600 ಎಕರೆ ಕಬ್ಬು ಒಣಗೋಯ್ತಾ ಇದೆ, 600 ಎಕರೆ ಬೆಳೆಗಳು ಒಣಗೋಗ್ತಾ ಇದೆ. ಇದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರಗಳು ಇಲ್ಲಿ ಕೈ ಕಟ್ಕೊಂಡು ಕೂತಿದ್ದೀವಿ. ವೆಲ್ ಅಂಡ್ ಗುಡ್, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವಿಚಾರ ಸಿಂಪಲ್. ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ತಲೆ ಎತ್ತಕ್ಕೆ ಬಿಡಲ್ಲ, ಪ್ರಾದೇಶಿಕ ಪಕ್ಷಗಳೇ ಆಳ್ವಿಕೆ ನಿಲ್ಲಿದಂಕ ಮಾಡ್ಕೊಂಡು ಬಂದಿರೋದು. ನಮ್ಮಲ್ಲಿ ಹೇಳ್ಕೊಳಕ್ ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ರಾಷ್ಟ್ರೀಯ ಪಕ್ಷದ ಜೊತೆಗೆ ಈಗ ಪ್ರಾದೇಶಿಕ ಪಕ್ಷ ಏನಿತ್ತು ಅದು ಕೂಡ ಮರ್ಜಾಗಿದೆ. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮುಂದುವರಿಸ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಬಟ್ ಅವ್ರಿಗೆ ಬೇಕಾಗಿಲ್ಲ ಅದು. ಸರ್ ಹೇಳ್ತಾ ಇದ್ರಲ್ಲ, ಕಾವೇರ್ತಾ ಇರಬೇಕು, ಅದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ರೆ ಅವ್ರಿಗೆ ಬೇಕಲ್ಲ, ಅಸ್ತಿತ್ವದ ಪ್ರಶ್ನೆ ಅಲ್ವಾ. ಸೊ ದ್ಯಾಟ್
ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದಾಗ ನಾವು ಅಯ್ಯೋ ಏನೋ ಸಿಗುತ್ತೆ ಅಂತ ಆಸೆ ಪಡಬೇಕು, ಅಧಿಕಾರ ಸಿಕ್ಕಿದ್ಮೇಲೆ ಅವ್ರ ಕತೆ ಹೇಳಿದಾಗ ಅದನ್ನು ಕೇಳಿಸ್ಕೋಬೇಕು. ನಮ್ಮಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂತಹ MP ಗಳ ನಂಬರ್ಸ್ BJP ಅವ್ರು ಜಸ್ಟ್ ಇಲ್ಲೇ ಮೆಟ್ರೋ ಹತ್ರ ಟ್ರಂಕ್ ಇಟ್ಕೊಂಡು ಓಡಾಡೋದು ಅಥವಾ ಟಿಕೆಟ್ ತೊಗೊಂಡು ಓಡಾಡೋದು. ಮೇಡಮ್ ನಿಮ್ಮದು ಬೇಕಾದಷ್ಟಿದೆ ಮೇಡಮ್, ಕಂಪ್ಲೇಂಟ್ ಹೇಳಬೇಕು ಅಂದರೆ ನಾನು ಕುತ್ಕೊಂಡು ಅರ್ಧ ಗಂಟೆ ಹೇಳ್ಬಿಡ್ತೀನಿ. ಸೊ ಹಿಂಗೆ ಆಗ್ತಾ ಇದೆ ಹೊರತು ಒಟ್ಟಾಗಿ ಸೇರಿಬಿಟ್ರೆ ಎಲ್ಲವೂ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ, ಅಂತ ಒಳ್ಳೆ ಬುದ್ಧಿಯನ್ನ ದೇವರು ಕರುಣಿಸ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.